ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ವರರಾಜ್. ನಾನಿವತ್ತು ಸಿಂಪಲ್ಲಾಗೆ ಮನೆಯಲ್ಲೇ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಬಿಸಿ ಮುದ್ದೆಗೆ, ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ 3 ಮೂಲಂಗಿ ತೊಗೊಂಡಿದ್ದೀನಿ, ಹಾಗೆ 4 ಟೊಮೆಟೊನ ತೊಗೊಂಡಿದ್ದೀನಿ. ಮೂಲಂಗಿನ ಮತ್ತು ನೀಟಾಗಿ ಮೇಲೆಲ್ಲ ಒರೆದು ಸ್ಲೈಸಾಗಿ ಕಟ್ ಮಾಡ್ಕೊತೀನಿ. ನಾವು ಮೂಲಂಗಿನ ಕಟ್ ಮಾಡೋ ರೀತಿ ಮೇಲೆ ಸಾಂಬಾರು ನೀಟಾಗಿ ಅಟ್ರ್ಯಾಕ್ಟಾಗಿ ಕಾಣಿಸೋದು. ಸೊ ನೋಡಿ, ನಾನಿಲ್ಲಿ ಮೂಲಂಗಿನ ಮೇಲೆ ಎಲ್ಲ ನೀಟಾಗಿ ಎರ್ಕೊಳ್ತಾ ಇದ್ದೀನಿ. ಅಂದರೆ ಮೂಲಂಗಿನ ನೀಟಾಗಿ ಮೇಲೆಲ್ಲ ಎರಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಷ್ಟು ಸ್ಲೈಸಾಗಿ ಕಟ್ ಮಾಡ್ಕೊತೀನಿ. ನೀವು ಬೇಕಿದ್ದರೆ ಬಾಕ್ಸ್ ಟೈಪಲ್ಲೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಅಟ್ರ್ಯಾಕ್ಟಾಗಿ ಸಾಂಬಾರು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೆ. ನೋಡಿ, ನಾನಿಲ್ಲಿ ಮೂಲಂಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಹಾಗೆ ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಕ್ವಾಂಟಿಟಿಗೆ ಎಷ್ಟು ಬೇಕಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ. ಅದ್ರ ಜೊತೆಗೇ ನಾನು ಮೂಲಂಗಿ ಹಾಕ್ಕೊತಾ ಇದ್ದೀನಿ. ನೋಡಿ, ಮೂಲಂಗಿನ ಹಾಕ್ಕೊಂಡೆ. ನೀವು ಬೇಕಿದ್ದರೆ ತರಕಾರಿನೂ ಆ್ಯಡ್ ಮಾಡ್ಬೋದು, ಬದನೆಕಾಯಿ ಆ ಥರದ್ದು. ಸೊ ನಾನು ಬದನೆಕಾಯಿ ಯಾವುದೇ ಥರ ತರಕಾರಿ ಯೂಸ್ ಮಾಡ್ತಾಯಿಲ್ಲ, ಬರೀ ಮೂಲಂಗಿ ಸಾಂಬಾರಿಗೆ ಹಾಗೆ ಚೆನ್ನಾಗಿರುತ್ತೆ. ನೋಡಿ, ಟೊಮೆಟೊನ ನೀಟಾಗಿ ಕಟ್ ಮಾಡ್ಕೊಂಡು ಅದ್ರ ಜೊತೆಗೆ ಸಾಂಬಾರು ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ನೀರು ಹಾಕಿ ಕೂಗಿಸ್ಕೊತೀನಿ. ನೋಡಿ, ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಪೌಡರು ಎಲ್ಲ ನೀರಿಗೆ ಮಿಕ್ಸ್ ಆಗೋವರೆಗೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊತೀನಿ. ಯಾಕೆಂದರೆ ಮೂಲಂಗಿ ಸಾಂಬಾರು ಸ್ವಲ್ಪ ಮೊದಲೇ ನೀರು ಬಿಟ್ಬಿಡುತ್ತೆ, ಅದಕ್ಕೋಸ್ಕರ ನಾನು 2 ವಿಷಲ್ ಕೂಗಿಸ್ಕೊತೀನಿ. ನೋಡಿ, ತೊಗರಿಬೇಳೆನೂ ಮತ್ತು ಮೂಲಂಗಿನೂ ಸರಿ ಸಮವಾಗಿ ಬೆಂದಿದೆ. ನೀಟಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಸಪ್ಪೆ ನೋಡ್ಕೊಳ್ಳಿ ಒಂದು ಸತಿ ಚೆನ್ನಾಗೆ. ನೋಡಿ, ನಾನಿಲ್ಲಿ ಒಂದು ಒಗ್ಗರಣೆಗೆ ಪಾತ್ರೆ ಇಟ್ಕೊತಾ ಇದ್ದೀನಿ. ಪಾತ್ರೆಗೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಎಲ್ಚಿ, ಹಿಂಗು, ಆವಾಗೆ ಕೂಗಿಸ್ಕೊಂಡು ಇಟ್ಕೊಂಡಿರೋ ಸಾಂಬಾರು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಸಾಂಬಾರು. ಇನ್ನೂ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೋ ಅವ್ರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಸಾಂಬಾರು ಚೆನ್ನಾಗಿ ಮಳ್ತಾ ಇದೆ. ಉಪ್ಪು ಸಪ್ಪೆ ಒಂದು ಸತಿ ಚೆಕ್ ಮಾಡ್ಕೊಂಡು ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ, ರೆಡಿ ಆಯಿತು ಸಾಂಬಾರು. ಬಿಸಿ ಮುದ್ದೆನೂ ರೆಡಿ ಆಯಿತು. ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಮನೇಲಿ ನೀವು ಮಾಡಿ ಹೇಗಿತ್ತಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.